ಜೈ ಹಿಂದ್ ಆಲ್ ಎವ್ರಿವನ್. ಜೈ ಹಿಂದ್ ಎಲ್ಲ ನನ್ನ ಕಾಂಪಿಟೇಟಿವ್ ತಯಾರಿಯನ್ನ ಮಾಡ್ತಿರ್ತಕ್ಕಂಥ ಎಲ್ಲ ನನ್ನ ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳಿಗೆ ಸಾಕಷ್ಟು ವಿದ್ಯಾರ್ಥಿಗಳು ಕೇಳ್ತಾ ಇದ್ದೀರಿ ಸರ 11,127 ಹುದ್ದೆಗಳನ್ನ ರೈಲ್ವೆ ರಿಕ್ರೂಟ್ಮೆಂಟ್ ಅಲ್ಲಿ ಕಾಲ್ ಫಾರ್ಮ್ ಅನ್ನ ಮಾಡಿದಾರಲ್ಲ. ಸೊ ಈ ಹುದ್ದೆಗಳಿಗೆ ನಾವು ಕೂಡ ಅರ್ಜಿಗಳನ್ನ ಸಲ್ಲಿಸಬಹುದಾ ಅಂತ ಹೇಳಿ ಸಾಕಷ್ಟು ವಿದ್ಯಾರ್ಥಿಗಳು ಕಮೆಂಟ್ ಗಳ ಮೂಲಕ ಮತ್ತು ಮೆಸೇಜ್ ಗಳ ಮೂಲಕ ಕೇಳ್ತಾ ಇದ್ರಿ. ಸೊ ನಾನು ಆಲ್ರೆಡಿ ಅದ್ರ ಬಗ್ಗೆ ಅಪ್ಡೇಟ್ ಅನ್ನ ಕೊಟ್ಟಿದ್ದೀನಿ, ಯಾರ ಅರ್ಜಿಗಳನ್ನ ಹಾಕ್ಬೇಕಾಗುತ್ತಾ, ಸೊ ಯಾವಾಗ ಅರ್ಜಿ ಸ್ಟಾರ್ಟ್ ಆಗುತ್ತಾ, ಕೊನೆಯ ದಿನಾಂಕ ಯಾವಾಗ, ಸೆಲೆಕ್ಷನ್ ಪ್ರೋಸೆಸ್ ಏನಿರ್ತದೆ ಅನ್ನೋದನ್ನ ಕೊಟ್ಟಿದ್ದೀನಿ. ಸೊ ಇನ್ನೊಂದ್ಸರಿ ಏನು ವಿದ್ಯಾರ್ಥಿಗಳು ಕೇಳ್ತಾ ಇದ್ರಪ್ಪ ಅಂದ್ರೆ ಸರ್ ALP ಬಗ್ಗೆ ಇನ್ನೊಂದು ವಿಡಿಯೋನ ಮಾಡಿ ಸರ್, ನಾವು ಅದರಲ್ಲಿ ಮ್ಯಾಟ್ರಿಕ್ಯುಲೇಷನ್ ಅಂತ ಕೊಟ್ಟಿದ್ದಾರೆ ಸರ್, ನಾವು ಕೂಡ ಹಾಕ್ಬಹುದು ಅಂತ ಕೇಳ್ತಿರ್ತಕ್ಕಂಥ ವಿದ್ಯಾರ್ಥಿಗಳು ನೋಡ್ಕೋಬಹುದು. ಇಲ್ಲಿ ಬಂದ್ಬಿಟ್ಟು ಸಾಕಷ್ಟು ಹುದ್ದೆಗಳನ್ನ ಕಾಲ್ ಫಾರ್ಮ್ ಅನ್ನ ಮಾಡಿದಾರ. ಸೊ ಬೇರೆ ಬೇರೆ ತರದ ಹುದ್ದೆಗಳನ್ನ ಆಲ್ರೆಡಿ ಅರ್ಜಿ ಕೂಡ ಸ್ಟಾರ್ಟ್ ಆಗಿದೆ ಸರ್. ALP ಅಂದ್ರೆ ಏನಪ್ಪಾ ಅಂದ್ರೆ ಅಸಿಸ್ಟೆಂಟ್ ಲೋಕೋ ಪೈಲಟ್ ಅಂತ ಪ್ರತಿ ವರ್ಷನೂ ಕೂಡ ಕಾಲ್ ಫಾರ್ಮ್ ಅನ್ನ ಮಾಡ್ತಾರೆ. ಹುದ್ದೆಗಳ ಸಂಖ್ಯೆ ಬಿಟ್ಬಿದ್ದು 11,127 ವೇಕೆನ್ಸಿಗಳನ್ನ ಕಾಲ್ ಫಾರ್ಮ್ ಅನ್ನ ಮಾಡಿದ್ದಾರೆ. ಸೊ ಈ ಹುದ್ದೆಗಳಿಗೆ ಯಾರೆಲ್ಲ ಅರ್ಜಿಗಳನ್ನ ಹಾಕ್ಬೇಕು ಅನ್ಕೊಂಡಿರಲ್ಲ, ಸೊ ಆದಷ್ಟು ಬೇಗನೆ ಅಪ್ಲಿಕೇಶನ್ ಗಳನ್ನ ಹಾಕೊಡ್ರಿ. ಯಾಕಂದ್ರೆ ಅರ್ಜಿ ಈಗಾಗಲೇ ಸ್ಟಾರ್ಟ್ ಆಗಿದೆ. ಅರ್ಜಿ ಸ್ಟಾರ್ಟ್ ಆಗಿಬಿಟ್ಟು ಬಹಳ ದಿನಗಳಾಯ್ತು. 15ನೇ ತಾರೀಕಿಗೆ ಅರ್ಜಿ ಸ್ಟಾರ್ಟ್ ಆಗಿದೆ. ಯಾವಾಗ 15ನೇ ತಾರೀಕಿಗೆ ಆನ್ಲೈನ್ ಮುಖಾಂತರ ಅಪ್ಲಿಕೇಶನ್ ಕೂಡ ಸ್ಟಾರ್ಟ್ ಆಗಿದೆ. ನೀವೇನಾದ್ರೂ ಹಾಕ್ಬೇಕು ಅನ್ನುವಂತ ವಿದ್ಯಾರ್ಥಿಗಳು ಏನಾದ್ರು ಇದ್ರಿಪ್ಪ ಅಂದ್ರೆ ಆದಷ್ಟು ಬೇಗನೆ ಅಪ್ಲಿಕೇಶನ್ ಗಳನ್ನ ಹಾಕೊಳ್ಬಹುದು. ನೆಕ್ಸ್ಟ್ ಅದೇ ತರನಾಗಿ ಸರ್ ಇದರಲ್ಲಿ ಯಾರ್ಯಾರೆಲ್ಲ ಅಪ್ಲಿಕೇಶನ್ ಗಳನ್ನ ಹಾಕ್ಬಹುದು. ಸೊ ಇದಕ್ಕ ವೇಕೆನ್ಸಿಗಳಂದ್ರೆ ನೀವು ಟೋಟಲಿ ಬಂದ್ಬಿಟ್ಟು ಬೇರೆ ಬೇರೆ ತರದ ವೇಕೆನ್ಸಿಗಳನ್ನ ಅದರ ನಿಮ್ಗೆ ಡಿವಿಷನ್ ಅನ್ನ ಕೊಡ್ತಾರೆ. ಸೊ ಪ್ರತಿಯೊಬ್ಬರಿಗೆ ಕೂಡ ಸೇಮ್ ಆಗಿ ಅಸಿಸ್ಟೆಂಟ್ ಲೋಕೋ ಪೈಲಟ್ ಅಪ್ಪ ಅಂದ್ರೆ ಆಲ್ಮೋಸ್ಟ್ ಅಲ್ಲಿ ಇದು ವರ್ಕ್ ಏನಿರ್ತಪ್ಪ ಅಂದ್ರೆ ಟ್ರೈನ್ ಹೊಡೆಯೋದಿರುತ್ತೆ. ಸೊ ಟ್ರೈನ್ ಅನ್ನ ಡ್ರೈವ್ ಮಾಡೋದಿರುತ್ತೆ. ಸೊ ಆದ ಕಾರಣಕ್ಕೋಸ್ಕರ ಸೆಲೆಕ್ಷನ್ ಪ್ರೊಸೆಸ್ ಕೂಡ ಯಾವ್ದಿತ್ತಂದ್ರೆ ಇದಕ್ಕ ಫಿಸಿಕಲ್ ಇರೋದಿಲ್ಲ, ಅಂದ್ರೆ ಫಿಸಿಕಲ್ ಎಪಿಸ್ ಟೆಸ್ಟ್ ಇರೋದಿಲ್ಲ. ಇದಕ್ ಬಂದ್ಬಿಟ್ಟು ಮೆಡಿಕಲ್ ಟೆಸ್ಟ್ ಇರ್ತದ. ಸೊ ಮೆಡಿಕಲ್ ಟೆಸ್ಟ್ ಏನಪ್ಪಾ ಅಂತಂದ್ರೆ ಸೊ ನಿಮ್ದು ಕಣ್ಣಾಯ್ತು, ಕಿವಿ ಆಯ್ತು, ಸೊ ಇವೆಲ್ಲನೂ ಕೂಡ ಮೇನ್ ಇಂಪಾರ್ಟೆಂಟ್. ಕಣ್ಣಂಕಿ 6x6 ಕರೆಕ್ಟ್ ಆಗಿ ಇರಲೇಬೇಕು. ಯಾವುದೇ ತರಂತ ಚಸ್ಮಾ ಕೂಡ ಇದರಲ್ಲಿ ನಡೆಯೋದಿಲ್ಲ ಅಂತ ಹೇಳಿ ಆಲ್ರೆಡಿ ಕೊಟ್ಟಿದ್ದಾರೆ. ಸೊ ಇದಕ್ಕೆ ಸೆಲೆಕ್ಷನ್ ಇದಕ್ಕೆ ನೋಡ್ಕೊಡ್ರಿ, ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳು ಇಬ್ರು ಕೂಡ ಅಪ್ಲಿಕೇಶನ್ ಗಳನ್ನ ಸಲ್ಲಿಸಬಹುದು. ಫಿಮೇಲ್ ಮತ್ತು ಮೇಲ್ ವಿದ್ಯಾರ್ಥಿಗಳು ಅಪ್ಲಿಕೇಶನ್ ಗಳನ್ನ ಹಾಕಬಹುದು. ಸೊ ಇದರಲ್ಲಿ ಬಂದ್ಬಿಟ್ಟು ನೋಡ್ಕೊಡ್ರಿ, ಫಿಸಿಕಲ್ ಅಂಕಿ ಇರೋದಿಲ್ಲ. ನಾನು ಆಲ್ರೆಡಿ ಹೇಳಿದೀನಿ ಇದಕ್ಕ ಫಿಸಿಕಲ್ ಇರೋದಿಲ್ಲ. ಓಕೆ, ಮೆಡಿಕಲ್ ಇರ್ತದ. ಸೊ ಮೆಡಿಕಲ್ ಇದಕ್ಕ ಇರ್ತದ. ಸೊ ಮೆಡಿಕಲ್ ಇರ್ತದ. ಸೊ ಫಿಸಿಕಲ್ ಮಾತ್ರ ಇರೋದಿಲ್ಲ. ಇದರ ಸೆಲೆಕ್ಷನ್ ಪ್ರೋಸೆಸ್ ಏನಿರ್ತದಪ್ಪ ಅಂತಂದ್ರೆ ಸೊ CBT 1 CBT 2 ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ 1 ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ 2 ಅಂತ ಹೇಳಿ ಎರಡು ಟೆಸ್ಟ್ ಗಳನ್ನ ಕಂಡಕ್ಟ್ ಮಾಡ್ತಾರೆ. ಎಷ್ಟು? ಎರಡು ಟೆಸ್ಟ್ ಗಳಿರ್ತಾವ. ಫಸ್ಟ್ ಟೆಸ್ಟ್ ಗೆ ಎಷ್ಟಪ್ಪ ಅಂದ್ರೆ 75 ಮಾರ್ಕ್ಸಿನ ಎಕ್ಸಾಮ್ ಇರ್ತದೆ. ಎಷ್ಟು? ಫಸ್ಟ್ನೇ ಟೆಸ್ಟ್ ಬಂದ್ಬಿಟ್ಟು CBT 1 ಅಲ್ಲಿ ನೋಡ್ಕೊಡ್ರಿ 75 ಮಾರ್ಕ್ಸಿನ ಎಕ್ಸಾಮ್ ಇರ್ತದ. CBT 1 ದಲ್ಲಿ ಇರ್ತಕ್ಕಂಥದ್ದು ಎಷ್ಟು? 75 ಮಾರ್ಕ್ಸಿನ ಎಕ್ಸಾಮ್ ಇರುತ್ತೆ. CBT 2 ದಲ್ಲಿ ನೋಡ್ಕೊಡ್ರಿ ಪಾರ್ಟ್ A ಮತ್ತು ಪಾರ್ಟ್ B ಅಂತ. ಪಾರ್ಟ್ A ದಲ್ಲಿ ನೋಡ್ಕೊಡ್ರಿ 100 ಮಾರ್ಕ್ಸ್ ಇರುತ್ತೆ. CBT 2 ದಲ್ಲಿ ಪಾರ್ಟ್ A ದಲ್ಲಿ ಮತ್ತು ಪಾರ್ಟ್ B. ಪಾರ್ಟ್ A ದಲ್ಲಿ 100 ಮಾರ್ಕ್ಸ್ ಇರುತ್ತೆ. ಪಾರ್ಟ್ B ದಲ್ಲಿ 75 ಇರುತ್ತೆ. ಓಕೆ, ಇಲ್ಲಿ ನೋಡ್ಕೊಡ್ರಿ ಇದಾದ್ಮೇಲೆ ಇವೆರಡನ್ನು ಕೂಡ ಎಕ್ಸಾಮ್ ಅನ್ನ ಕ್ವಾಲಿಫೈ ಮಾಡಿದ್ರೆ, ಸೊ ಫಸ್ಟ್ ಎಕ್ಸಾಮ್ ಮತ್ತು ಸೆಕೆಂಡ್ ಎಕ್ಸಾಮ್ CBT ಅಲ್ಲಿ ಕ್ವಾಲಿಫೈ ಆದ ತಕ್ಷಣ ನಿಮ್ದು CBT 2 ಅಡ್ಮಿಟ್ ಕಾರ್ಡ್ ಓಪನ್ ಆಗುತ್ತೆ. ಅಡ್ಮಿಟ್ ಕಾರ್ಡ್ ಓಪನ್ ಆದ್ಮೇಲೆ CBT 2 ದಲ್ಲಿ ನೀವು ಕ್ವಾಲಿಫೈ ಅಂದ್ರೆ ಮಾರ್ಕ್ಸ್ ಅನ್ನ ಹೆಚ್ಚು ಸ್ಕೋರ್ ಮಾಡಿದ್ರಪ್ಪ ಅಂದ್ರೆ ನಿಮ್ದು ಡಾಕ್ಯುಮೆಂಟ್ ವೆರಿಫಿಕೇಶನ್ ಮತ್ತು ಮೆಡಿಕಲ್ ಎಕ್ಸಾಮಿನೇಷನ್ ಗೆ ಕಾಲ್ ಆಫ್ ಮಾಡ್ತಾರೆ. ಸೊ ಮೇನ್ ಡೌಟ್ ಏನಪ್ಪಾ ಅಂದ್ರೆ ಎಲ್ಲ ವಿದ್ಯಾರ್ಥಿಗಳದ್ದು, ಸರ್ ಇದಕ್ಕೆ ಅಪ್ಲಿಕೇಶನ್ ಅನ್ನ ಹಾಕ್ಬೇಕಾದ್ರೆ ನಾವು 10th ಮುಗಿದವರು ಅರ್ಜಿಗಳನ್ನ ಸಲ್ಲಿಸಬಹುದಾ ಅಂತ ಕೇಳ್ತಾ ಇದ್ರಿ. ಸೊ ಇದು 10th ಮುಗಿದಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಅವಕಾಶ ಇರೋದಿಲ್ಲ. 10th ಜೊತೆಗೆ ITI ಮುಗಿದಿರಬೇಕು. ಎಜುಕೇಶನ್ ಕ್ವಾಲಿಫಿಕೇಶನ್ ನೋಡ್ಕೊಡ್ರಿ 10th ಪಾಸ್ ಆಗಿರ್ಬೇಕು. ಜೊತೆಗೆ ಪ್ಲಸ್ ITI ಕಂಪ್ಲೀಟ್ ಆಗಿರ್ಬೇಕು. ಯಾವುದೇ ಟ್ರೇಡ್ ಆಗಿರಲಿ, ITI ದಲ್ಲಿ ನೀವು ಯಾವುದೇ ಟ್ರೇಡ್ ಅನ್ನ ಮುಗಿಸಿರ್ತಕ್ಕಂಥ ವಿದ್ಯಾರ್ಥಿಗಳು ಅದರಲ್ಲಿ ಒಂದಿಷ್ಟು ಟ್ರೇಡ್ ಗಳನ್ನ ಕೊಟ್ಟಿದ್ದಾರೆ. ನೀವು ಯಾರ ಅರ್ಜಿಗಳನ್ನ ಸಲ್ಲಿಸಕ್ ಹೋಗಿರಲ್ಲ ಅವ್ರಿಗೆ ಕನ್ಫರ್ಮೇಶನ್ ಆಗುತ್ತಾ. ನೀವು ITI ಜೊತೆಗೆ ಸರ್ ನಂದು ITI ಮುಗಿದಿಲ್ಲ ಸರ್, ನಾನು ಡಿಪ್ಲೊಮಾ ಮುಗಿಸಿದೀನಿ ಅನ್ನುವಂತ ವಿದ್ಯಾರ್ಥಿಗಳು ಕೂಡ ಅಪ್ಲಿಕೇಶನ್ ಗಳನ್ನ ಹಾಕ್ಬಹುದು. ಯಾರು ಡಿಪ್ಲೊಮಾ ಮುಗಿದಿರ್ತಕ್ಕಂಥ ವಿದ್ಯಾರ್ಥಿಗಳು ಕೂಡ ಅಪ್ಲಿಕೇಶನ್ ಗಳನ್ನ ಹಾಕ್ಬಹುದು. ನೆಕ್ಸ್ಟ್ ಇಂಜಿನಿಯರಿಂಗ್ ಮುಗಿದಿರ್ತಕ್ಕಂಥ ವಿದ್ಯಾರ್ಥಿಗಳು ಕೂಡ ಈ ಹುದ್ದೆಗೆ ಅಪ್ಲಿಕೇಶನ್ ಗಳನ್ನ ಸಲ್ಲಿಸಬಹುದು. ಕನ್ಫರ್ಮೇಶನ್ ಆಯ್ತಾ? ಸೊ ಇದಕ್ಕೆ ವಯಸ್ಸು ಬಂದ್ಬಿಟ್ಟು 18 ವಯಸ್ಸಿನಿಂದ ಹಿಡಿದು 30 ಏಜಿನ ಹೊರಗಡೆ ಅವಕಾಶ ಇದೆ. OBC ವಿದ್ಯಾರ್ಥಿಗಳಿಗೆ 3 ವರ್ಷ ಏಜ್ ಸಡಿಲಿಕೆಯನ್ನ ಕೊಟ್ಟಿರ್ತಾರೆ. SC ST ದವರಿಗೆ 5 ವರ್ಷ ಏಜಿನಲ್ಲಿ ಸಡಿಲಿಕೆಯನ್ನ ಕೊಟ್ಟಿರ್ತಾರೆ. ಅದರ ಜೊತೆಗೆ ನೋಡ್ಕೊಡ್ರಿ ನೆಕ್ಸ್ಟ್ ಬಂದ್ಬಿಟ್ಟು ಇದಕ್ಕ
ಅಪ್ಲಿಕೇಶನ್ ಫೀಸ್ ಎಷ್ಟು ಕಟ್ಟಬೇಕಾಗುತ್ತೆ ಸರ್ ಅಂತಿರ್ತಕ್ಕಂಥವ್ರು 500 ರೂಪಾಯಿ ಅಪ್ಲಿಕೇಶನ್ ಫೀಸ್ ಇರುತ್ತಾ. ಇಲ್ಲಿ 500 ರೂಪಾಯಿ ಫೀಸ್ ಅನ್ನ ಕಟ್ಟಿರ್ತೀರಪ್ಪ ಅಂದ್ರೆ ವಾಪಸ್ ಏನಿಲ್ಲ ಅಂದ್ರೆ ಎವರೇಜ್ 400 ಮಟನ್ ಕೂಡ ನಿಮ್ಗೆ ರೀಫಂಡ್ ಆಗುತ್ತಾ, ಅಮೌಂಟ್ ರೀಫಂಡ್ ಆಗುತ್ತಾ. ನೆಕ್ಸ್ಟ್ SC/ST ವಿದ್ಯಾರ್ಥಿಗಳಿಗೆ ಮತ್ತು ಮಹಿಳೆಯರಿಗೆ 250 ರೂಪಾಯಿ ಇರುತ್ತೆ. ಎಷ್ಟು 250 ಮಾತ್ರ ಇರ್ತಾ. 250 ಇರ್ತಪ್ಪ ಅಂದ್ರೆ ಅದು ನಿಮ್ಗೆ ಏನಿಲ್ಲ ಅಂತಂದ್ರೆ 200 ಮಟನು ಕೂಡ ನಿಮ್ಮ ಅಮೌಂಟ್ ಕೂಡ ರೀಫಂಡ್ ಆಗುತ್ತಾ. ಫಸ್ಟ್ ಆಫ್ ಆಲ್ ಏನ್ ಮಾಡ್ಬೇಕು, ನೀವು ಪ್ರಯತ್ನವನ್ನ ಮಾಡ್ಲೇಬೇಕು. ಇಂಥವೆಲ್ಲ ಅಪ್ಲಿಕೇಶನ್ ಗಳನ್ನ ಕರೆದಿದ್ದಾರೆ. ಸೊ ನಮ್ಮ ಏಜ್ ಕ್ವಾಲಿಫಿಕೇಶನ್ ಇದಕ್ಕೆ ಬರ್ತದ. ಸೊ ITI ಮುಗಿಸಿದೀನಿ, ಡಿಪ್ಲೊಮಾ ಮುಗಿಸಿದೀನಿ ಅನ್ನುವಂತ ವಿದ್ಯಾರ್ಥಿಗಳು ಏನ್ ಮಾಡ್ಬೇಕು, ಇಂಥವಕ್ಕೆಲ್ಲ ಅಪ್ಲಿಕೇಶನ್ ಗಳನ್ನ ಹಾಕೋಬೇಕು. ಸರ್ ಇದರ ಕೊನೆಯ ದಿನಾಂಕ ಯಾವಾಗ, ಅರ್ಜಿಗಳನ್ನ ಸಲ್ಲಿಸುವ ಕೊನೆಯ ದಿನಾಂಕ ಬಂದ್ಬಿಟ್ಟು 16/6/2026 ಅಂದ್ರೆ ಈ ತಿಂಗಳ, ಅಂದ್ರೆ ಈಗೇನ್ ಸ್ಟಾರ್ಟ್ ಆಯ್ತಲ್ಲ 6ನೇ ತಾರೀಕಿಗೆ 16ನೇ ತಾರೀಕಿಗೆ ನಿಮ್ಮ ಅಪ್ಲಿಕೇಶನ್ ಡೇಟ್ ಕೂಡ ಕ್ಲೋಸ್ ಆಗುತ್ತೆ. ಸೊ ಇದ್ರ ಎಕ್ಸಾಮ್ ಡೇಟ್ ಸಾಕಷ್ಟು ವಿದ್ಯಾರ್ಥಿಗಳು ಸರ ALP ಕಾಲ್ಫಾರ್ಮ್ ಮಾಡಿದ್ರು ಮತ್ತು ಡಿ ಗ್ರೂಪ್ಸ್ ಕಾಲ್ಫಾರ್ಮ್ ಮಾಡಿಬಿಟ್ಟು ಆಲ್ರೆಡಿ ನಾವು 10th ಮೇಲೆ ಅಪ್ಲಿಕೇಶನ್ ಅನ್ನ ಹಾಕಿದೀವಿ, ಬಟ್ ಇನ್ನು ಎಕ್ಸಾಮ್ ಡೇಟೇ ಫಿಕ್ಸ್ ಮಾಡಿಲ್ಲ ಅಂತಿರ್ತಕ್ಕಂಥ ವಿದ್ಯಾರ್ಥಿಗಳು ಸಾಕಷ್ಟು ಕೇಳ್ತಾ ಇದ್ರಿ. ಸೊ ಇನ್ನು ಫಿಕ್ಸ್ ಮಾಡಿಲ್ಲ, ನಿಮ್ಮ ಸ್ಟಡಿ ಕಂಟಿನ್ಯೂ ಆಗಿರ್ಲಿ, ನೀವು ಕಂಟಿನ್ಯೂ ಆಗಿ ಸ್ಟಡಿ ಮಾಡ್ತಾ ಇದ್ರಿ, ಯಾವುದೇ ಡೇಟ್ಗೆ ಎಕ್ಸಾಮ್ ಕೊಟ್ಟರು ಕೂಡ ನೀವು ಕ್ಲಿಯರ್ ಮಾಡ್ಕೋತೀರಿ, ಅದ್ರ ಬಗ್ಗೆ ಟೆನ್ಷನ್ ಮಾಡ್ಕೊಳಕ್ ಹೋಗ್ಬೇಡ್ರಿ. ನೆಕ್ಸ್ಟ್ UR ಕ್ಯಾಟಗರಿ ಅವರು, ಜನರಲ್ ಕ್ಯಾಟಗರಿ ಅವರು 4,860 ಜನರಲ್ ಕ್ಯಾಟಗರಿ ವೇಕೆನ್ಸಿ ಇದಾವೆ. SC/ST ದವರಿಗೆ ನೋಡ್ಕೋಬಹುದು, SC ದವರಿಗೆ 1746, ST ದವರಿಗೆ 919, OBC ದವರಿಗೆ 2598, EWS ದವರಿಗೆ 1004, ಟೋಟಲಿ ಬಂದ್ಬಿಟ್ಟು 11,127 ವೇಕೆನ್ಸಿಗಳನ್ನ ಕೊಟ್ಟಿದ್ದಾರೆ. ಸೊ ಈ PDF ಕೂಡ ನಾನು ಆಲ್ರೆಡಿ ಟೆಲಿಗ್ರಾಮ್ ದಲ್ಲಿ, ನನ್ನ HJ ಪ್ಯಾರಾಮೀಟರ್ ಟೆಲಿಗ್ರಾಮ್ ದಲ್ಲಿ ಹಾಕಿದ್ದೀನಿ. ಪ್ರತಿಯೊಬ್ರು ಕೂಡ ಹೋಗಿ ನೋಡ್ಕೊಂಡ್ಬಿಟ್ಟು ಅಪ್ಲಿಕೇಶನ್ ಗಳನ್ನ ಸಲ್ಲಿಸ್ಕೊಡ್ರಿ. ITI, ಡಿಪ್ಲೊಮಾ, ಇಂಜಿನಿಯರಿಂಗ್ ಮುಗಿದಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಮಾತ್ರ ಇರ್ತದ. ಸರ್ ನಾವು 10th ಮುಗಿದಿದೆ, ನಮಗೂ ಕೂಡ ಯಾವಾದ್ರೂ ಕಾಲ್ಫಾರ್ಮ್ ಅನ್ನ ಮಾಡಿದಾಗ ಹೇಳಿ ಅಂತಿರ್ತಕ್ಕಂಥ ವಿದ್ಯಾರ್ಥಿಗಳು ನೆಕ್ಸ್ಟ್ ರೈಲ್ವೆ ಪ್ರೊಟೆಕ್ಷನ್ ಫೋರ್ಸ್ ಅಂತ RRB ಅಲ್ಲಿ ಕೂಡ ಕಾಲ್ಫಾರ್ಮ್ ಅನ್ನ ಮಾಡ್ತಾರೆ. ಸೊ ಅದು ಅಪ್ಲಿಕೇಶನ್ ಕಾಲ್ಫಾರ್ಮ್ ಮಾಡಿದ್ಮೇಲೆ ನಿಮ್ಗೆ ಪ್ರತಿಯೊಂದು ಅಪ್ಡೇಟ್ ಗಳನ್ನ ಸ್ಟೇಟ್ ಗವರ್ಮೆಂಟ್ ಆಗಿರ್ಲಿ, ಸೆಂಟ್ರಲ್ ಗವರ್ಮೆಂಟ್ ಆಗಿರ್ಲಿ, ಪ್ರೈವೇಟ್ ಜಾಬೇ ಕಾಲ್ಫಾರ್ಮ್ ಮಾಡಲಿ ಸ್ನೇಹಿತರೆ. ಎಲ್ಲ ಅಪ್ಡೇಟ್ ಗಳಾಯ್ತು, ಸೊ ಇವತ್ತರ ಅಡ್ಮಿಟ್ ಕಾರ್ಡ್ ಗಳಾಯ್ತು, ರಿಸಲ್ಟ್ ಗಳಾಯ್ತು, ಪ್ರತಿಯೊಂದು ಇನ್ಫಾರ್ಮೇಶನ್ ಗಳು ನಮ್ಮ HJ ಪ್ಯಾರಾಮಿಲಿಟರಿ ಯೂಟ್ಯೂಬ್ ಚಾನಲ್ ದಲ್ಲಿ ನಿಮ್ಗೆ ಸಿಗ್ತಾನೆ ಹೋಗ್ತದ. ಏನ್ ಮಾಡ್ಬೇಕು, ನೀವು ಏನು ಕೂಡ ನಮ್ಗೆ ಸಪೋರ್ಟ್ ಮಾಡೋ, ಹೆಲ್ಪ್ ಮಾಡುವಂತ ಅವಶ್ಯಕತೆ ಇಲ್ಲ. ಜಸ್ಟ್ ಏನ್ ಮಾಡ್ಬೇಕಪ್ಪ ಅಂದ್ರೆ ಕೆಳಗಡೆ ಕಾಣ್ತಿರುವಂತ ಸಬ್ಸ್ಕ್ರೈಬ್ ಬಟನ್ ಏನಿದೆಯಲ್ಲ, ಈ ಸಬ್ಸ್ಕ್ರೈಬ್ ಬಟನ್ ಓದ್ಕೊಂಡ್ರೆ ಯಾವ ನೋಟಿಫಿಕೇಶನ್ ಕೂಡ ಓದುವಂತ ಅವಶ್ಯಕತೆ ಇಲ್ಲ. ಡೈಲಿ ಇನ್ಫಾರ್ಮೇಶನ್ಗಳು ನಿಮಗೆ ನಮ್ಮ ಯೂಟ್ಯೂಬ್ ಚಾನಲ್ ಅಲ್ಲಿ ಬರ್ತಾ ಹೋಗ್ತಾವ್. ನೋಟಿಫಿಕೇಶನ್ ಬಂದ ತಕ್ಷಣ ಸೊ ಇವತ್ತು ಏನ್ ಕಾಲ್ಫಾರ್ಮ್ ಮಾಡಿದ್ದಾರೆ, ಸೊ ಏನ್ ಅಪ್ಡೇಟ್ ಬಂದಿದೆ ಅನ್ನೋದ ಜಸ್ಟ್ ನೀವು 5 ಮಿನಿಟ್ಸ್ ನಮ್ಮ ಯೂಟ್ಯೂಬ್ ಚಾನಲ್ಗೆ ವಿಸಿಟ್ ಕೊಟ್ರೆ ಪ್ರತಿಯೊಂದು ಜಾಬ್ ಇನ್ಫಾರ್ಮೇಶನ್ ಗಳು ನಿಮ್ಗೆ ಸಿಗ್ತಾನೆ ಹೋಗ್ತದ. ಸೊ ಎಲ್ಲರಿಗೂ ಕೂಡ ಆಲ್ ದಿ ಬೆಸ್ಟ್. ಅಪ್ಲಿಕೇಶನ್ ಗಳನ್ನ ಹಾಕೊಡ್ರಿ. ನೆಕ್ಸ್ಟ್ ನಿಮ್ಗೆ ಯಾವ ಜಾಬಿಗೆ ಕಾಯ್ತಾ ಇದ್ದೀರಾ ಪ್ರತಿಯೊಬ್ರು ಕೂಡ ಕಮೆಂಟ್ ಸೆಕ್ಷನ್ ದಲ್ಲಿ ಕಮೆಂಟ್ ಅನ್ನ ಹಾಕಿ. ಜೈ ಹಿಂದ್, ಜೈ ಕರ್ನಾಟಕ.